Hi students, welcome back to account class. In the previous class you studied about interest on drawing, right? Now in this video we go for learn a new concept, that is P&L appropriation account, profit and loss appropriation account, right? So before we go for calculation of profit and loss account, right, let me know the meaning of profit and loss appropriation account, right? So this one meaning, profit and loss appropriation account is the extension of profit and loss account. So you need to keep in your mind this one, right? Profit and loss appropriation account is the extension of profit and loss account, which shows how the profits or losses are appropriate among the partners, right? So here make 2 points clear. First one, profit and loss appropriation account is the extension. Extension ಅಂದ್ರೆ ಮುಂದುವರೆದ ಭಾಗ, right? Extension means ಮುಂದುವರೆದ ಭಾಗ. Extension of ಎದರ ಮುಂದುವರೆದ ಭಾಗ ರೀ? Extension of profit and loss account, right? As you studied in the first year, first account you followed trading account, final account you already followed trading account. After trading account which account you followed? Yes, profit and loss account, right? ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದು ಮುಂದಿನ ಭಾಗ ಯಾವ್ದು ಬರೋದು ಹೇಳ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್. ಸೊ ಅದಕ್ಕೆ ಇಲ್ಲಿ ಏನಂತ ವರ್ಡ್ ಯೂಸ್ ಮಾಡ್ತಾರೆ ರೀ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್ ಈಸ್ ದಿ ಎಕ್ಸ್ಟೆನ್ಷನ್. ಎಕ್ಸ್ಟೆನ್ಷನ್ ಮುಂದುವರೆದ ಭಾಗ. ಎತ್ತರ ಮುಂದುವರೆದ ಭಾಗ ರೀ? ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಷ್ಟು ಬರೆದ್ರು ಮೀನಿಂಗ್ ನಿಮಗೆ ಸಫಿಸಿಯೆಂಟ್ ಆಗದಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್ ಈಸ್ ದಿ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಂದುವರೆದ ಭಾಗ ಯಾವುದಲ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್. ಇದು ಏನು ತೋರಿಸ್ಕೊಡ್ತಿದೆ ಅಂದ್ರೆ ರೀ, ವಿಚ್ ಶೋಸ್, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ತೋರಿಸ್ಕೊಡ್ತೈತಿ, ವಿಚ್ ಶೋಸ್ ದಿ ಪ್ರಾಫಿಟ್ಸ್ ಆರ್ ಲಾಸಸ್. ಪ್ರಾಫಿಟ್ ಇರ್ಬೋದು ಅಥವಾ ಲಾಸಸ್ ಇರ್ಬೋದು ರೀ. ಪ್ರಾಫಿಟ್ಸ್ ಆರ್ ಲಾಸಸ್ ಆರ್ ಅಪ್ರಾಪ್ರಿಯೇಟ್ ಅಮಂಗ್ ದಿ ಪಾರ್ಟ್ನರ್ಸ್. ಸೊ ಈ ಅಕೌಂಟ್ ಏನು ತೋರಿಸಿದ್ರೆ, ಇಟ್ ಶೋಸ್ ಹೌ ದಿ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್, ರೈಟ್? ಅಂದರೆ ಈ ಅಕೌಂಟ್ ಏನು ಕೊಡ್ತೀವಿ ಅಂದರೆ, ಪ್ರಾಫಿಟ್ ಅಥವಾ ಲಾಸಸ್ ಯಾವ ಥರ ಪಾರ್ಟ್ನರ್ಗೆ ಅಪ್ರಾಪ್ರಿಯೇಟ್ ಮಾಡ್ತೀವ್ರು. ಅಪ್ರಾಪ್ರಿಯೇಟ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಮೀನ್ಸ್ ವಾಟ್? ಹಂಚೋದ್ರಿ, ರೈಟ್? ಹೌ ದಿ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆರ್ ಅಪ್ರಾಪ್ರಿಯೇಟ್ ಅಮಂಗ್ ದಿ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ ನಡುವೆ ಹೆಂಗೆ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಆಗೈತಿ ಅಥವಾ ಯಾವ ಥರ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂಥ ತೋರಿಸೋದು ಅಕೌಂಟ್ ಯಾವ್ದು ಹೇಳ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್, ರೈಟ್? ಸೊ ಹಿಯರ್ ಯು ನೀಡ್ ಟು keep in your mind two things. First one, it is the extension of profit and loss account. Second one, it shows distribution of profit and loss. Distribution of profit and loss among the partners. ಪಾರ್ಟ್ನರ್ ನಡುವೆ ಯಾವ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಟ್ರಿಬ್ಯೂಷನ್ ಆಗ್ತೈತಿ ಅನ್ನೋಂಥ ಅಕೌಂಟ್ ತೋರಿಸೋದು ಯಾವ್ದು ಹೇಳ್ರಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್. ಹೆಸರ ಸೂಚನೆ ಮಾಡ್ತಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್. ಅಪ್ರಾಪ್ರೇಷನ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಮೀನ್ಸ್ ವಾಟ್? ಇನ್ ಕನ್ನಡ ಹಂಚೋದ್ರೆ. ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಟ್ರಿಬ್ಯೂಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಟ್ರಿಬ್ಯೂಷನ್ ಅಕೌಂಟ್. ಇಟ್ ಮೀನ್ಸ್ ದಿಸ್ ಈಸ್ ದ ಅಕೌಂಟ್ ವಿಚ್ ಶೋಸ್ ಹೌ ದಿ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದಿ ಪಾರ್ಟ್ನರ್ಸ್, right? Understood na? This is the account which shows the distribution of profit and loss among the partners, right? So what it includes, right? So here I told already, it is an extension of profit and loss account. Extension of profit and loss account ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅದು ಮುಂದುವರೆದ ಭಾಗ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ನಾವು ಫೈಂಡ್ ಮಾಡಿರ್ತೀವ್ರಿ. ಏನು ಫೈಂಡ್ ಮಾಡಿರ್ತೀವ್ರಿ? ವಿ ಅಸರ್ಟೆನ್ ದೇರ್ ಐದರ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಆರ್ ಲಾಸ್ ಅಲ್ಲಿ ಬಂದಿರ್ತೈತೆ ರೀ, ರೈಟ್? ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಮೊದಲು ಏನು ಮಾಡ್ಬೇಕಂದ್ರೆ ನಾವು ಈ ಅಕೌಂಟ್ದಾಗ ತೊಗೋಬೇಕ್ರಿ, ರೈಟ್? ಆ್ಯಂಡ್ ಲೆಟರ್ ವಾಟ್ ಇಟ್ ಡು, ಆಲ್ ದಿ ಅಡ್ಜಸ್ಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಪಾರ್ಟ್ನರ್ ಸ್ಯಾಲ್ರಿ, commission, interest on capital, interest on drawing are made through this account. Made through this account means these all adjustments are not did in the profit and loss account. So such all adjustments we need to do under profit and loss ಅಪ್ರಾಪ್ರೇಷನ್ ಅಕೌಂಟ್. ಈ ಎಲ್ಲ ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ದಾಗ ಮಾಡಿರಂಗಿಲ್ಲ ರೀ, ರೈಟ್? ಸೊ ಪ್ರಾಫಿಟ್ ಬಂದ ನಂತರ ಆ ಪ್ರಾಫಿಟಿಗೆ ಏನು ಮಾಡ್ಬೇಕು? ಇವೆಲ್ಲ ಅಡ್ಜಸ್ಟ್ಮೆಂಟ್ಗಳು ಮಾಡ್ಬೇಕು ರೀ. ಈ ಅಡ್ಜಸ್ಟ್ಮೆಂಟ್ಗಳು ಮಾಡೋ ಸಲುವಾಗಿ ಯಾವ್ದು ಅಕೌಂಟ್ ತೆಗಿಬೇಕು ಹೇಳ್ರಿ?
ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ರೈಟ್. ಸೊ ಇಲ್ಲಿ ತಿಳ್ಕೊರಿ, ಪ್ರಾಫಿಟ್ ಆ್ಯಂಡ್ ಲಾಸ್ದಾಗ ನಿಮಗೆ ಓನ್ಲಿ ಪ್ರಾಫಿಟ್ ಅಷ್ಟೇ ಸಿಗ್ತಿದ್ರಿ. ರೈಟ್. ಆ ಪ್ರಾಫಿಟ್ ನಾವೇನು ಮಾಡ್ಬೇಕ್ರಿ, ಎಲ್ಲ ಪಾರ್ಟ್ನರ್ಗೆ ಹಂಚಬೇಕಾಗ್ತಿದ್ರಿ. ಆ ಪ್ರಾಫಿಟ್ ಎಲ್ಲ ಪಾರ್ಟ್ನರ್ಗೆ ಹಂಚಬೇಕಾದ್ರೆ ಒಂದು ಅಕೌಂಟ್ ತೆಗಿದಾರೆ. ಹಂಚೋದು ಮೀನ್ಸ್ ಅಪ್ರಾಪ್ರಿಯೇಷನ್, ಹಂಚಬೇಕಾಗ್ತಿದ್ರೆ. ಅದು ಹಂಚೋದು ಯಾವ ಥರ ರೀ, P&L ಅಪ್ರಾಪ್ರಿಯೇಷನ್ ಅಕೌಂಟ್ ತೊಗೊಂಡು ಹಂಚಬೇಕಾಗಿದ್ರಿ. ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಹಂಚೋಕ್ಕಿಂತ ಮುಂಚೆ ಪಾರ್ಟ್ನರ್ದು ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳು ಇರ್ತಾವ್ರಿ. ಆ ಪಾರ್ಟ್ನರ್ದು ಅಡ್ಜಸ್ಟ್ಮೆಂಟ್ ಮಾಡ್ಬೇಕ್ರಿ. ಯಾವ ರೀ ಪಾರ್ಟ್ನರ್ದು ಅಡ್ಜಸ್ಟ್ಮೆಂಟ್ ರೀ, ಪಾರ್ಟ್ನರ್ದು ಸ್ಯಾಲ್ರಿ ಇರ್ಬೋದು ರೀ, ಪಾರ್ಟ್ನರ್ಸ್ ಕಮಿಷನ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇವೆಲ್ಲ ಅಡ್ಜಸ್ಟ್ಮೆಂಟ್ ಆ ಪ್ರಾಫಿಟಿಗೆ ಮಾಡಿರಿ. ಆದ ನಂತರ ಬಂದದ ಪ್ರಾಫಿಟ್ ಏನು ಮಾಡ್ಬೇಕಲ್ರಿ, ಎಲ್ಲ ಪಾರ್ಟ್ನರ್ಗಳು ಹಂಚಬೇಕಾಗ್ತಿದ್ರಿ. ರೈಟ್. ಸೊ ದಿಸ್ ಈಸ್ ದಿ ಅಕೌಂಟ್ ಟು ಶೋ ದಿ distribution of profit after making all these adjustments. Right. Understood na? So make it clear. First one, profit and loss account is the extension of profit and loss appropriation account is the extension of profit and loss account. Right. And this account shows distribution of profit among the partners. This account adjusts through these adjustments: salary, commission, interest on drawing, interest on capital. All these adjustments are made to this account. Right. Understood na? So now we go for format of this account. Right. So as you know, account means it must and should be in T form. Right. One side is debit, one side is credit. Right. So first of all I go the title, profit and loss appropriation account for the year ending dash I given there. ಸೊ ಯಾವ ಇಯರ್ ಎಂಡಿಂಗ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೇಳಿರ್ತಾರಲ್ಲ, ಆ ಇಯರ್ ಎಂಡಿಂಗ್ ಏನು ಮಾಡಬೇಕು ಅಂದ್ರೆ ಆ ಕಾರ್ನರ್ದಾಗಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದಲ್ಲಿ ತುಂಬಬೇಕಾಗ್ತಿದ್ರೆ. ರೈಟ್. ಈ ಫಾರ್ಮೆಟ್ದಾಗ ನೀವು ಇದನ್ನು ಅಕೌಂಟ್ ಬಿಡಿಸ್ಬೇಕು. ಫಾರ್ಮೆಟ್ ಕ್ಲಿಯರ್ಲಿ ಬರ್ಕೊಂಡ್ರೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವುದೂ ಥರದ ಕೊಟ್ಟರೆ ಬಿಡ್ಸಕ್ಕೆ ಬರ್ತಿದ್ರೆ. ರೈಟ್. ಸೊ ಈ ಫಾರ್ಮೆಟ್ ಕ್ಲಿಯರ್ಲಿ ರಿಮೆಂಬರ್ ಮಾಡ್ಕೋರಿ ಅಥವಾ ಕ್ಲಿಯರ್ಲಿ ನೋಟ್ ಡೌನ್ ಮಾಡ್ಕೋರಿ. ಆದ ನಂತರ 2-3 ಟೈಮ್ಸ್ ತಗ ನೋಡ್ರಿ. ರೈಟ್. So this account is divided into two parts. One is debit and one is credit. So first of all I go for from credit side. Credit side ನೋಡ್ರಿ ಏನಂತ ಬರ್ದೇನ್ರಿ, ಫಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫಸ್ಟ್ ಆಫ್ ಆಲ್ ಕೀಪ್ ಇನ್ ಯುವರ್ ಮೈಂಡ್, ದಿಸ್ ಅಕೌಂಟ್ ಸ್ಟಾರ್ಟ್ಸ್ ವಿತ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ರೈಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಮೀನ್ಸ್ ರಿಟರ್ನ್ ಇನ್ ಟು ಬ್ರಾಕೆಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಲ್ರೆಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಿಡಿಸಿರ್ತೀರಿ. ಅಲ್ಲಿ ಏನು ನೆಟ್ ಪ್ರಾಫಿಟ್ ಬಂದಿರ್ತೈತಲ್ಲ ಅದನ್ನ ನೆಟ್ ಪ್ರಾಫಿಟ ಕ್ರೆಡಿಟ್ ಸೈಡ್ ತೊಗೋಬೇಕ್ರಿ. ಇನ್ ಕೇಸ್ ನೆಟ್ ಲಾಸ್ ಆಗಿತ್ತಂದ್ರೆ ಅದನ್ನ ಯಾವ ಸೈಡ್ ರೀ, ಡೆಬಿಟ್ ಸೈಡ್ ತೊಗೋಬೇಕ್ರಿ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಇಂಟು ಬ್ರಾಕೆಟ್ ನೆಟ್ ಲಾಸ್. ತಿಳಿತ್ರಿ. ಬಟ್ ಮ್ಯಾಕ್ಸಿಮಮ್ 90% ಪ್ರಾಬ್ಲಮ್ದಾಗ ಯಾವಾಗಲೂ ಏನಿರ್ತೈತ್ರಿ, ನೆಟ್ ಪ್ರಾಫಿಟೇ ಇರ್ತೈತ್ರಿ. ರೈಟ್. ನೆಟ್ ಲಾಸ್ ಯಾವಾಗೂ ಇರಂಗಿಲ್ಲ ರೀ. ರೈಟ್. ಸೊ ಅದಕ್ಕೆ ಏನ್ರಿ, ಫಸ್ಟ್ ಕ್ರೆಡಿಟ್ ಸೈಡ್ ನೋಟ್ ಡೌನ್ ಮಾಡ್ಕೋರಿ. ಕ್ರೆಡಿಟ್ ಸೈಡ್ ಬರೋದ್ರಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಮೀನ್ಸ್ ನೆಟ್ ಪ್ರಾಫಿಟ್. ಎಲ್ಲಿದ್ರಿ ನೆಟ್ ಪ್ರಾಫಿಟ, ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬಿಕಾಸ್ ಎಕ್ಸ್ಟೆನ್ಷನ್ ಫಾರ್ಮ್ ಅಲ್ಲೆದ ಇಲ್ಲಿ ಪ್ರಾಫಿಟ್ ಬರ್ಬೇಕ್ರಿ. ಸೊ ಎಕ್ಸ್ಟೆನ್ಷನ್ ಮಾಡಿದೇವ್ರಿ. ಸೊ ಎಕ್ಸ್ಟೆನ್ಷನ್ ಫಾರ್ಮ್ ಫಸ್ಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ತೊಗೋಬೇಕ್ರಿ. ನೆಕ್ಸ್ಟ್ ಸೆಕೆಂಡ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಐ ಟೇಕನ್ ಹೇರ್ ಎಕ್ಸಾಂಪಲ್ ಆಫ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರಾಗಿನ ಉದಾಹರಣೆಯಾಗಿ ತಗೊಂಡೇನ್ರಿ. ರೈಟ್. ಅಲ್ಲಿ ಯಾರು ಪಾರ್ಟ್ನರ್ ಹೆಸರು ಕೊಡ್ಬೋದು, XY ಕೊಡ್ಬೋದು, ಯಾವುದು ಅನಿಲ್ ಸುನಿಲ್ ಕೊಡ್ಬೋದು, ಎನಿಥಿಂಗ್. ರೈಟ್. ಎಷ್ಟು ಮಂದಿ ಪಾರ್ಟ್ನರ್ ಇರ್ತಾರಲ್ಲ ಅವ್ರ ಹೆಸರು ಕೊಡ್ಬೋದು. ನಾ ಇಲ್ಲಿ ಎಕ್ಸಾಂಪಲ್ದಾಗ ಏನು ಮಾಡಿಕೊಂಡೇನಂದ್ರೆ ರೀ, ಎ ಆ್ಯಂಡ್ ಬಿ ಆರ್ ಟು ಪಾರ್ಟ್ನರ್ಸ್ ತೊಗೊಂಡೇನೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಯಾರ್ದ್ರಿ, ಎದ ರೀ, ಬಿ. ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾನೆ. ಸ್ಟಾರ್ ಮಾರ್ಕ್ ಅಂದ್ರೆ ರೀ ಅಲ್ಲಿ ನೀವು ಅಮೌಂಟ್ ಫಿಲ್ ಮಾಡಬೇಕಿದೆ ರೀ. ಪ್ರಾಬ್ಲಮ್ದಾಗ ಯಾವ್ದು ಅಮೌಂಟ್ ಇರ್ತಿತ್ತಲ್ಲ ಅದನ್ನ ಅಮೌಂಟ್ ಅಲ್ಲಿ ನೀವು ತುಂಬಬೇಕಾಗ್ತೈತೆ ರೀ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಪ್ರಾಫಿಟ್ ಆ್ಯಂಡ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಫ್ ಎನಿ ಇದ್ರೆ ಒಂದು ಲೆಕ್ರಿ, ಯಾವಾಗೂ ಬರಂಗಿಲ್ಲ ರೀ, ಲಾಸ್ ಬರಂಗಿಲ್ಲ ರೀ ಯಾವಾಗಲೂ ರೀ. ಬಿಕಾಸ್ ಎಲ್ಲರೂ ಬಿಸ್ನೆಸ್ ನಷ್ಟೋದಕ್ಕೆ ರೀ ಪ್ರಾಫಿಟ್ಗೋಸ್ಕರ ನಡೆಸ್ತಿರ್ತಾರೆ. ಸೊ 90% ಪ್ರಾಫಿಟೇ ಬರ್ತಿರ್ತಾವೆ ಎಲ್ಲ ಬಿಸ್ನೆಸ್ಗಳು ರೀ. ರೈಟ್. ಸೊ ಇನ್ ಕೇಸ್ ಅದಕ್ಕೆ ಇಫ್ ಅಂತ ಬರ್ದೇನೆ ರೀ. ಇಫ್ ಅಂದ್ರೆ ಒಂದು ಲೆಕ್ಕ ತಪ್ಪಿ ಯಾವಾಗಲೂ ಲಾಸ್ ಬಂದ್ರೆ ರೀ ಕ್ವಶನ್ ಮಾರ್ಕ್ ಅಂದ್ರೆ ರೀ ಇದನ್ನ ಕ್ವಶನ್ ಪೇಪರ್ದಾಗ ಕೊಟ್ಟಿರಂಗಿಲ್ಲ ರೀ. ಕ್ವಶನ್ ಮಾರ್ಕ್ ಅಂದ್ರೆ ಅದನ್ನು ನೀವು ಕಂಡು ಹಿಡಿಬೇಕಾದ್ರೆ. ಸೊ ನಾವು ಕ್ವಶನ್ ಮಾರ್ಕ್ ರೀ ಅಲ್ಲಿ ಕೊಟ್ಟಿದ್ದೇನೆ ರೀ. ರೈಟ್. ಸೊ ಸ್ಟಾರ್ ಮಾರ್ಕ್ ಕೊಟ್ಟಿದ್ದು ಎಲ್ಲ ಅಮೌಂಟ್ ಕ್ವಶನ್ ಪೇಪರ್ದಾಗ ಇರ್ತಾವೆ, ಅದನ್ನು ಡೈರೆಕ್ಟ್ ತೊಗೋಬೇಕ್ರಿ. ಕ್ವಶನ್ ಮಾರ್ಕ್ ಕೊಟ್ಟಿದ್ದೇನಲ್ರಿ ಅದನ್ನು ನಾವು ಕಂಡು ಹಿಡಿಬೇಕಾಗ್ತೈತೆ ರೀ. ರೈಟ್. ಸೊ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಕ್ವಶನ್ ಮಾರ್ಕ್. ರೈಟ್. ನಾವು ಕಮ್ ಟು ದಿ ಡೆಬಿಟ್ ಸೈಡ್. ಫಸ್ಟ್ ನೆಟ್ ಲಾಸ್ ಇದ್ರೆ ರೀ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ನಾಟ್ ಗಿವನ್ ಡೈರೆಕ್ಟ್ಲಿ ಇನ್ ದಿ ಪ್ರಾಬ್ಲಮ್ದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಡೈರೆಕ್ಟ್ಲಿ ಕೊಟ್ಟಿರಂಗಿಲ್ಲ ರೀ. ಅಲ್ಲಿ ನಾವು ಬಿಡಿಸ್ಬೇಕಿದ್ದು ಏದು ಕ್ಯಾಪಿಟಲ್ ತೊಗೋದ್ರೆ ಕ್ಯಾಪಿಟಲ್ ಕೊಟ್ಟಿರ್ತಾರೆ ಇಂಟು ರೇಟ್ ಕೊಟ್ಟಿರ್ತಾರೆ ರೀ, ಅದನ್ನು ರೇಟ್ ತೊಗೋಬೇಕ್ರಿ.
later I discuss in the problem. So interest on capital ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ? ಕ್ಯಾಪಿಟಲ್ ಇಂಟು ರೇಟ್ ಯಾವ್ದು ಬರ್ತಿಲ್ರಿ ಅದು ಅಮೌಂಟ್ ಹೊಡೆದ್ರಿ. ನೆಕ್ಸ್ಟ್ ಕ್ಯಾಪಿಟಲ್ ಇಂಟು ರೇಟ್ ಡೈರೆಕ್ಟ್ಲಿ ಅಮೌಂಟ್. ಸೊ ಇಲ್ಲಿ ಸ್ಟಾರ್ ಅಮೌಂಟ್ ರೀ ನಾ ಇನ್ನರ್ ಕಾಲಮ್ದಾಗ ಇಟ್ಟಿದ್ದಾನೆ. ನೀವು ಡೈರೆಕ್ಟ್ಲಿ ಏನು ಮಾಡ್ಬೋದು ರೀ ಔಟರ್ ಕಾಲಮ್ದಾಗ ಇಟ್ಟರು ನಡಿತೈತಿ, ನೋ ಪ್ರಾಬ್ಲಮ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಟು ಪಾರ್ಟ್ನರ್ ಸ್ಯಾಲ್ರಿ. ಯಾರ್ಯಾರು ಒಬ್ರು ಪಾರ್ಟ್ನರ್ ಸ್ಯಾಲ್ರಿ ತಗೋತಿದ್ದಾರೆ ತಿಳ್ಕೊರಿ. ಈಗ ಎ ಸ್ಯಾಲ್ರಿ ತಗೋತಿದ್ರೆ ಸ್ಯಾಲ್ರಿ ಟು ಎ, ಸ್ಯಾಲ್ರಿ ಟು ಬಿ. ಯಾರು ಪಾರ್ಟ್ನರ್ ಸ್ಯಾಲ್ರಿ ತಗೋತಾರ್ರಿ ಆ ಸ್ಯಾಲ್ರಿ ತಗೋಬೇಕ್ರಿ. ನೆಕ್ಸ್ಟ್ ಟು ಪಾರ್ಟ್ನರ್ಸ್ ಕಮಿಷನ್. ನೆಕ್ಸ್ಟ್ to interest on partner's loan. If any partner given the loan to the firm and if getting the interest, you need to write here interest, that is to interest on partner's loan. Next to partner's capital account, and again I written here question mark. ಇಲ್ಲಿ ಕಂಡುಹಿಡಬೇಕಾದ್ರೆ ಸೊ ಇಲ್ಲಿ ನೆನಪದ ಇಟ್ಕೋಬೇಕಾದ್ರೆ ಪಿ ಆ್ಯಂಡ್ ಎಲ್ ಅಪ್ರಾಪ್ರೇಷನ್ ಫಾರ್ಮೇಟ್. ಆ್ಯಕ್ಚುಲಿ ಕ್ರೆಡಿಟ್ ಸೈಡ್ಗೆ ಬರೋ ಎರಡರೇ, ಒಂದು ರೀ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ನೆಟ್ ಪ್ರಾಫಿಟ್ ಬರೋದ್ರೆ, ಎರಡನೇದು ರೀ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇವೆರಡೇ ಬರೋದ್ರೆ. ಫಸ್ಟ್ ಒನ್ ನೆಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅದೊಂದು ಬರೋದ್ರಿ. ನೆಕ್ಸ್ಟ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇವು ಎರಡು ಎಲ್ಲಿ ಬರೋ ಹೇಳ್ರಿ ಕ್ರೆಡಿಟ್ ಸೈಡ್ಗೆ ಬರೋದ್ರಿ. ಡೆಬಿಟ್ ಸೈಡಿಗೆ ಏನೇನು ಬರ್ತೈತೆ ಅಂದ್ರೆ ರೀ ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅದು ಯಾವುದು ಪ್ರಾಬ್ಲಮ್ದಾಗ ಇರಂಗಿಲ್ಲ ರೀ. ಲಾಸ ಅದನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿಲ್ಲದ್ರೂ ನಡ್ತೈತ್ರಿ. ನೀವು ಸ್ಟಾರ್ಟ್ ಮಾಡಬೇಕಾದ ಪ್ರಾಬ್ಲಮ್ ರೀ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಕಂಪಲ್ಸರಿ ಎಲ್ಲ ಪ್ರಾಬ್ಲಮ್ದಾಗ ಇರ್ತೈತೆ ರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಬೇಕು ರೀ. ಸೆಪ್ರೇಟ್ಲಿ ಪಾರ್ಟ್ನರ್ಸ್ಗಳ್ದಾಗ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತೆ ರೈಟ್. ಇಬ್ಬರು ಮಂದಿ ಪಾರ್ಟ್ನರ್ ಇದ್ದಾರೆ, ಇಬ್ಬರದ್ರಿ, ಮೂರು ಮಂದಿ ಇದ್ದಾರೆ, ಮೂರು ಮಂದಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತೆ ರೀ. ನೆಕ್ಸ್ಟ್ ಪಾರ್ಟ್ನರ್ ಸ್ಯಾಲ್ರಿ, ಪಾರ್ಟ್ನರ್ಸ್ ಕಮಿಷನ್. ಸ್ಯಾಲ್ರಿ ಕಮಿಷನ್ ಯಾವ ಒಂದೊಂದು ಪ್ರಾಬ್ಲಮ್ದಾಗ ಇರ್ಬೋದು, ಇರದೇ ಇರ್ಬೋದು. ಕೊಟ್ಟಿದ್ರೆ ತೊಗೋಬೋದು, ಇಲ್ಲಾಂದ್ರೆ ಬಿಟ್ಟು ಬಿಡ್ಬೋದು ರೀ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಇದು ಯಾವ ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ ರೀ, ಕೊಡದೇ ಇರ್ಬೋದು ರೀ. ಕೊಟ್ಟಿದ್ರೆ ಅದು ತೊಗೋಬೇಕ್ರಿ, ಇಲ್ಲಾಂದ್ರೆ ಬಿಟ್ಟರು ನಡೀತದೆ ರೀ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಕ್ವಶನ್ ಮಾರ್ಕ್, ದಟ್ ಈಸ್ ಪ್ರಾಫಿಟ್. ಡೆಬಿಟ್ ಸೈಡ್ ಡಿಫರೆನ್ಸ್ ಬರಕತ್ರ ಪ್ರಾಫಿಟ್ ರೀ, ಕ್ರೆಡಿಟ್ ಸೈಡ್ ಬರಕತ್ರ ಡಿಫರೆನ್ಸ್ ರೀ, ದಟ್ ಈಸ್ ಲಾಸ್ ರೈಟ್. ಸೊ ದಿಸ್ ಈಸ್ ದಿ ಫಾರ್ಮೇಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರೇಷನ್ ಅಕೌಂಟ್ ರೈಟ್. ಸೊ ನೌ ಯು ಪ್ಲೀಸ್ ರೈಟ್ ಡೌನ್ ದಿಸ್ ಫಾರ್ಮೇಟ್ ಫಸ್ಟ್. ಪ್ಲೀಸ್ ರೈಟ್ ಡೌನ್ ದಿಸ್ ಫಾರ್ಮೇಟ್. ಈ ಫಾರ್ಮೇಟ್ ನೀಟ್ಲಿ ಬರ್ಕೋರಿ. ಆದ ನಂತರ ನಾ ಪ್ರಾಬ್ಲಮ್ ತೊಗೋತೇನೆ ರೀ. ಆ ಫಾರ್ಮೇಟ್ ನೋಡ್ಕೊಂಡ ಪ್ರಾಬ್ಲಮ್ ಯಾವ ಥರ ಬಿಡಿಸ್ತೇನೆ ನೀವು ನೋಡ್ಕೊತ ಹೋಗ್ಬೋದು ರೀ. ಸೊ ಬಿಫೋರ್ ವಿ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್, ಈಗ ಪ್ರಾಬ್ಲಮ್ ತೊಗೋಕ್ಕಿಂತ ಮುಂಚೆ ನೀವೇನು ಮಾಡಿರಿ, ಈ ಫಾರ್ಮೇಟ್ ಒಂದು ಪೇಜ್ದಾಗ ಸೆಪ್ರೇಟ್ ಬರ್ದಿಡ್ರಿ. ಆದ ನಂತರ ಪ್ರಾಬ್ಲಮ್ ಬಿಡಿಸ್ಕೋತ ಹೋಗ್ತಿರ್ತೇನಲ್ರಿ, ಅದನ್ನು ಮ್ಯಾಚ್ ಮಾಡ್ಕೋತ ಹೋಗ್ರಿ ಯಾವ ಥರ ಬಿಡಿಸ್ತೇನೆ ಅಂತ ಅನ್ನೋದ್ರಿ. ತಿಳಿತ್ರಿ ರೈಟ್. ಮತ್ತು ಯಾವಾಗ ಇಂಪಾರ್ಟೆಂಟ್ ಹೇಳ್ತಾನೆ ಸ್ವಲ್ಪ ಮಾರ್ಕ್ ಮಾಡ್ಕೋರಿ. ಅಲ್ಲಿ ನೋಡ್ರಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಪಲ್ಸರಿ ಎಲ್ಲ ಪ್ರಾಬ್ಲಮ್ದಾಗ ಇರ್ತಿದ್ರಿ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅದನ್ನು ಕಂಪಲ್ಸರಿ ಪ್ರಾಬ್ಲಮ್ದಾಗ ಇರ್ತೈತೆ ರೀ, ಬರ್ಕೋಬೇಕ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ ಸ್ಯಾಲ್ರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಆ್ಯಂಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್. ಇದನ್ನು ನೀವು ಬರಿಬೋದು ರೀ. ಲಾಸ್ ಯಾವ ಪ್ರಾಬ್ಲಮ್ದಾಗ ಮ್ಯಾಕ್ಸಿಮಮ್ ಇರಂಗಿಲ್ಲ ರೀ, ಅದನ್ನು ಬರೆಯೋದ್ರ ಅವಶ್ಯಕತೆ ಇಲ್ಲ ರೀ. ಸೊ ಇಲ್ಲಿ ನಿಮಗೆ ಏನು ತಿಳಿತ್ರಿ, ಕರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾವ ಫಾರ್ಮೇಟ್ದಾಗ ಬಿಡಿಸಬೇಕು, ಯಾವ ಕಡೆ ಬರ್ತಿದ್ರಿ, ಕ್ರೆಡಿಟ್ ಸೈಡ್ ಯಾವ ಬರ್ತೈತಿ, ಡೆಬಿಟ್ ಸೈಡ್ ಯಾವ ಬರ್ತಾವತ್ತ ಅನ್ನೋದ ಇಲ್ಲಿ ಕ್ಲಿಯರ್ಲಿ ತಿಳ್ಕೊಂಡಿರ್ತೀರಿ ರೈಟ್. ಈಗ ಏನು ಮಾಡ್ತೇನೆ ಅಂದ್ರೆ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿ ತೋರಿಸ್ತೇನೆ ರೀ. ಈ ಪ್ರಾಬ್ಲಮ್ ಬಿಡಿಸಬೇಕಾದ್ರೆ ಫಾರ್ಮೇಟ್ ಕರೆಕ್ಟ್ಲಿ ನೋಡ್ಕೋತ ಹೋಗ್ರಿ ರೈಟ್. ಫಾರ್ಮೇಟ್ ಕಂಪಲ್ಸರಿ ಸೈಡಿಗೆ ಬರ್ಕೊಂಡು ಇಟ್ಕೋರಿ. ಆದ ನಂತರ ಪ್ರಾಬ್ಲಮ್ ನೋಡ್ಕೋತ ಹೋಗ್ರಿ. ಸೊ ಐ ಗೋ ಫಾರ್ ಆ್ಯನ್ ಎಕ್ಸಾಂಪಲ್. ನಾವು ವಿ ಸಾಲ್ವ್ ಅ ಪ್ರಾಬ್ಲಮ್ ಹಿಯರ್. ಪ್ರಮೋದ್ ಆ್ಯಂಡ್ ಪವನ್ ಕಮೆನ್ಸ್ಡ್ ದೇರ್ ಬಿಸ್ನೆಸ್. ಕಮೆನ್ಸ್ಡ್ ಮೀನ್ಸ್ ಸ್ಟಾರ್ಟ್. ಪ್ರಮೋದ್ ಆ್ಯಂಡ್ ಪವನ್ ಕಮೆನ್ಸ್ಡ್ ದೇರ್ business with capital of rupees 80,000 and 60,000, that is with capital invested, otherwise with capital investment right. Pramod and Pawan commenced their business with capital investment of rupees 80,000 and 60,000. So how many partners are there? Two partners, one is Pramod, one is Pawan. Pramod how much invested? 80,000. Pawan how much invested? 60,000 ಆಸ್ ಅ ಕ್ಯಾಪಿಟಲ್. ಇಬ್ಬರು ಮಂದಿ ಪಾರ್ಟ್ನರ್ ಇದ್ದಾರೆ ರೀ. ಒಬ್ಬ ಪ್ರಮೋದ್ ಇದ್ದಾರೆ ರೀ, ಮತ್ತೊಬ್ಬರಿ ಪವನ್ ಇದ್ದಾರೆ. ಸೊ ಪ್ರಮೋದ್ ಎಷ್ಟು ಕ್ಯಾಪಿಟಲ್ ಹಾಕಿದ್ದಾರೆ ರೀ? 80,000. ಪವನ್ ಎಷ್ಟು ಕ್ಯಾಪಿಟಲ್ ಹಾಕಿದ್ದಾರೆ ರೀ? 60,000 ರೈಟ್. ರಿಸ್ಪೆಕ್ಟಿವ್ಲಿ ಮೀನ್ಸ್ ಫಸ್ಟ್ ನೇಮ್ ಕಮ್ಸ್ ಟು ಫಸ್ಟ್ ಅಮೌಂಟ್, ಸೆಕೆಂಡ್ ನೇಮ್ ಕಮ್ಸ್ ಟು ಸೆಕೆಂಡ್ ಅಮೌಂಟ್. ಆನ್ 1st April 2019, 1st April 2019 ಪ್ರಮೋದ ಪವನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರಿ. ಅಲ್ಲಿ ಒಬ್ಬೊಬ್ಬರು ಕ್ಯಾಪಿಟಲ್ ಎಟ್ಟೆದು ಹಾಕ್ಯಾರ ಅಂದ್ರೆ ಒಬ್ಬರು 80,000 ಹಾಕಿದ್ದಾರೆ, ಒಬ್ಬರ 60,000 ಹಾಕಿದ್ದಾರೆ. ನೆಕ್ಸ್ಟ್ ದೇ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2.
ಅಂದ್ರೆ ಅವ್ರು ಏನು ಮಾಡಿದಾರೆ ತಮ್ಮ ಅಗ್ರಿಮೆಂಟ್ದಾಗ ಬರೆದಿಟ್ಟಿದ್ದಾರೆ ಏನ್ರಿ, ಬಂದದ ಪ್ರಾಫಿಟ 3:2 ಅನುಪಾತದಾಗ ಹಂಚ್ಕೋಬೇಕಂತ ಅನ್ನೋದ್ರಿ. ರೈಟ್, ದೇ ಆಲ್ರೆಡಿ ಅಗ್ರೀಡ್ ದ್ಯಾಟ್ ದ ಪ್ರಾಫಿಟ್ ವಾಟ್ ಎವರ್ ಕಮ್ಸ್ ಫ್ರಮ್ ದೇರ್ ಬಿಸ್ನೆಸ್ ದೇ ಹ್ಯಾವ್ ಟು distribute, that is in the ratio of 3:2, that is profit sharing ratio 3:2. For the year ending 31st March 2020 they earned a profit of rupees 24,000 before following adjustment, otherwise before allowing following adjustment. So ಆ ವರ್ಷದ ಎಂಡಿಗ್ರಿ 31st March 2020 ಅವರು ಅರ್ನ್ ಮಾಡಿದ ಪ್ರಾಫಿಟ್ ಎಷ್ಟು ರೀ 24,000. ಅದನ್ನ ಎಲ್ಲಿ ಇರ್ತಿತ್ತು ಹೇಳ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಇರ್ತಿದ್ರಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ರೀ 24,000 ಪ್ರಾಫಿಟ್ ಬಂದಿದ್ರಿ. ಅದನ್ನ ಈಗ ನಾವು ಎಕ್ಸ್ಟೆನ್ಷನ್ ಮುಂದುವರೆದ ಭಾಗ, ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದಿದ್ದಲ್ರಿ, ಅದನ್ನ ಮುಂದುವರೆದ ಭಾಗ ಇಲ್ಲಿ ತಗೋಬೇಕ್ರಿ. ಸೊ ಇಟ್ ಈಸ್ ದ ಎಕ್ಸ್ಟೆನ್ಷನ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ವಾಟ್ ಈಸ್ ದ ಪ್ರಾಫಿಟ್, 24,000 is the profit. Before allowing following adjustments means these adjustments are not still allowed. So what are that adjustments? First, interest on capital at 6% per annum, annual salary to Pawan rupees 5,000, interest on drawing Pramod rupees 1,400 and Pawan rupees 1,000, and they asked to prepare. So here you are required to prepare profit and loss appropriation account of the firm. The profit and loss account ನಮಗೆ ಏನು ಮಾಡಿದ್ದಾರೆ, ಬಿಡ್ಸಕ್ಕೆ ಹೇಳಿದ್ದಾರೆ. ಸೊ ದಿಸ್ ಈಸ್ ದಿ ಕ್ವಶನ್, right? So first of all you need to clearly understand the question understand ಮಾಡ್ಕೊರಿ, then we go for solution. Now I go for solution. So here first of all you need to prepare a table like this, right? One side debit, credit, give the title profit and loss appropriation account for the year ending F.Y for the year ending 31st March 2020, right? And credit. So first of all you must and should be give the title in the middle of table. ಟೇಬಲ್ದ ಮಧ್ಯಭಾಗದಲ್ಲಿ ನಿಮ್ಮದ ಟೈಟಲ್ ಇರಬೇಕು ಯಾವಾಗಲೂ ರೀ, ರೈಟ್? ಅಕೌಂಟ್ ಯಾವಾಗಲೂ ಟೈಟಲ್ ಎಲ್ಲಿ ಇರ್ಬೇಕ್ರಿ, ಮಿಡಲ್ ಆಫ್ ದಿ ಟೇಬಲ್. ದ್ಯಾಟ್ ಯು ನೋ ಆಲ್ರೆಡಿ ಇನ್ ದಿ ಫಸ್ಟ್ ಇಯರ್ದಾಗ ನೀವು ಆಲ್ರೆಡಿ ಕಲ್ತಿದ್ದೀರ ಅದನ್ರಿ. ಯಾವಾಗಲೂ ಒಂದು ಲೇಜರ್ ಅಕೌಂಟ್ದ ಟೈಟಲ್ ಮಿಡಲ್ ಆಫ್ ದಿ ಟೇಬಲ್ ಮಧ್ಯದಲ್ಲಿನೇ ಇರಬೇಕ್ರಿ, ರೈಟ್? ಆ್ಯಂಡ್ ಎಟ್ ದಿಸ್ ಕಾರ್ನರ್ ಯು ಮಸ್ಟ್ ಬಿ ಡಿನೋಟ್ ಆಸ್ ಡೆಬಿಟ್ ಇನ್ ದ DR, and at this corner you need to give a CR, that is credit. So this part shows the debit amounts, this part shows credit amount, and this is the separation part, that is T form. It is the T form, debit, credit, right? So let's we start the problem now. So always problem starts with transferring net profit or loss, right? But never comes loss, right? So in this problem for the year ending 31st March 2020 they earned profit of rupees 24,000. So as you already note down the format, in the format debit side comes profit, credit side comes loss. So in this problem either profit or loss, yes, there is a profit of rupees 24,000. So always you start the problem by transferring profit. So first of all I take here by profit or loss account, right? By profit and loss account you can give, I just written there P&L, but you write profit and loss account. By profit and loss account. So what is the profit here? 24,000. So I write here 24,000. Understood na? Always profit and loss appropriation account starts with transferring net profit. ಯಾವಾಗಲೂ ಪ್ರಾಬ್ಲಮ್ ಬಿಡಿಸಬೇಕಾದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಬಿಡಿಸಬೇಕಾದ್ರೆ ಮೊದಲು ಫಸ್ಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಹೇಳ್ರಿ ಪ್ರಾಫಿಟ್ ಆರ್ ಲಾಸ್. ಯಾವ್ದು ಪ್ರಾಬ್ಲಮ್ದಾಗ ಕೊಟ್ಟರೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕ್ರಿ. ಸೊ ಯಾವ ಪ್ರಾಬ್ಲಮ್ದಾಗ ಮ್ಯಾಕ್ಸಿಮಮ್ ಲಾಸ್ ಇರಂಗಿಲ್ಲ ರೀ, ಪ್ರಾಫಿಟ್ ಇರ್ತಿದ್ರಿ. ಸೊ ಫಸ್ಟ್ ನಿಮಗೆ ವರ್ಕ್ ಏನು ಹೇಳ್ರಿ, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಬರೆಯೋದ್ರಿ. ಕ್ವಶನ್ದಾಗ ಪ್ರಾಫಿಟ್ ಕೊಟ್ಟಿರ್ತಾರೆ ಫಾರ್ ಇಯರ್ ಎಂಡಿಂಗ್ ಎಷ್ಟು ಆಗೈತೆ ಅನ್ನೋದ್ರಿ, ಆ ಪ್ರಾಫಿಟ್ ಎಷ್ಟಿತ್ತು ನೋಡಿದ್ರಿ ಅದನ್ನು ಮೊದಲು ಬರೆದು ಬಿಡೋದ್ರಿ. ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ ಮಾಡ್ಕೋದ್ರಿ, ಆಯ್ತು ರೀ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ ಮಾಡಿ ನಂತರ
ನಾವೇನು ಮಾಡ್ಬೇಕಂದ್ರೆ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಅವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತಿದ್ರೆ ಬಿಫೋರ್ ಅಲೌವಿಂಗ್ ಫಾಲೋವಿಂಗ್ ಅಡ್ಜಸ್ಟ್ಮೆಂಟ್ ಮೀನ್ಸ್ ಸ್ಟಿಲ್ ದೀಸ್ ಅಡ್ಜಸ್ಟ್ಮೆಂಟ್ಸ್ ಆರ್ ನಾಟ್ ಅಲೌಡ್ ಟು ದಿಸ್ ಪ್ರಾಫಿಟ್. ಸೊ ಈ ಪ್ರಾಫಿಟ್ಗೆ ಈ ಅಡ್ಜಸ್ಟ್ಮೆಂಟ್ ಅಲೌ ಮಾಡ್ಕೋಬೇಕ್ರಿ. ಸೊ ಈಗ ಹೇಳ್ರಿ ಫಸ್ಟ್ ಯಾವ್ದೈತ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೈಟ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ ದಿ ಫಾರ್ಮೆಟ್ ವಿಚ್ ಸೈಡ್ ಇಸ್ ದೇರ್ ಎಸ್ ವಿಚ್ ಸೈಡ್ ಗಿವನ್ ಡೆಬಿಟ್ ಸೈಡ್ ಬಿಕಾಸ್ ಕ್ರೆಡಿಟ್ ಸೈಡ್ ಎರಡೇ ಬರ್ತಾವ್ರ ಒನ್ ಈಸ್ ಪ್ರಾಫಿಟ್ ಆ್ಯಂಡ್ ಒನ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಇಷ್ಟು ತಿಳ್ಕೊರಿ. ಅದರ್ವೈಸ್ ಇದು ತಿಳ್ಕೊರಿ ವಾಟ್ ಎವರ್ ಎಕ್ಸ್ಪೆನ್ಸ್ ಇನ್ಕರ್ ಫಾರ್ ದಿ ಫರ್ಮ್ ದ್ಯಾಟ್ ಯು ನೀಡ್ ಟು ಗಿವ್ ಎಟ್ ಡೆಬಿಟ್ ಸೈಡ್, ವಾಟ್ ಎವರ್ ಫರ್ಮ್ ಅರ್ನ್ ದಿ ಇನ್ಕಮ್ ದ್ಯಾಟ್ ಯು ನೀಡ್ ಟು ರೈಟ್ ಕ್ರೆಡಿಟ್ ಸೈಡ್. ಫರ್ಮ್ಗೆ ಯಾವ ಇನ್ಕಮ್ ಬರ್ತಾವಲ್ರಿ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇರ್ಬೇಕ್ರಿ. ಮತ್ತು ಲಾಸ್ ಏನಾಗೋದಿದ್ದಲ್ರಿ ಫರ್ಮ್ಗೆ ಅದನ್ನ ಯಾವ ಸೈಡ್ ಇರ್ಬೇಕ್ರಿ ಡೆಬಿಟ್. ಈಗ ಫರ್ಮ್ಗೆ ಲಾಸ್ ಫರ್ಮ್ ಏನು ಮಾಡಬೇಕು ಇಂಟ್ರೆಸ್ಟ್ ಕೊಡ್ಬೇಕು. ಯಾರಿಗೆ ಕೊಡ್ಬೇಕ್ರಿ ಪಾರ್ಟ್ನರಿಗೆ ಇಂಟ್ರೆಸ್ಟ್ ಕೊಡ್ಬೇಕ್ರಿ. ಇಲ್ಲಿ ನೀವು ಫರ್ಮ ಮತ್ತು ಪಾರ್ಟ್ನರ್ ಒಂದೇ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಯು ನೋ ಬಿಸ್ನೆಸ್ ಎಂಟಿಟಿ ಕನ್ಸೆಪ್ಟ್ in the first year business entity concept what it tells is owner is separate and business is separate. So it means here partner means not business and business means not partner. So here interest is given to the partner means it is expense to firm. Firm expense ಆಗೋದ್ರೆ ಪಾರ್ಟ್ನರ್ ಇನ್ಕಮ್ ಆಗೋದ್ರೆ ಬಟ್ ಬಿಸ್ನೆಸ್ ಏನಾಗೋದ್ರಿ ಎಕ್ಸ್ಪೆನ್ಸ್. ಸೊ ಆಲ್ ದಿ ಎಕ್ಸ್ಪೆನ್ಸಸ್ ಆಫ್ ದಿ ಫರ್ಮ್ ಯು ನೀಡ್ ಟು ರೈಟ್ ಡೆಬಿಟ್ ಸೈಡ್, all the incomes of the firm you need to write credit side right. So first of all net profit 24,000. So interest on capital is the expense, so I will write here at debit side. So I will write to interest on capital. Yes, to interest on capital. But as I already told, interest on capital is not given directly in the problem. ಪ್ರಾಬ್ಲಮ್ದಾಗ ಡೈರೆಕ್ಟ್ ಕೊಟ್ಟಿರಂಗಿಲ್ಲ ರೀ. ಸೊ 6% ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತ್ರಿ. ಅದನ್ನು ನಾವು ಫಾರ್ಮೇಟ್ದಾಗ ಕೊಟ್ಟಿದ್ದೇನೆ ಯಾವ ಥರ ಬಿಡಿಸ್ಬೇಕು ಅನ್ನೋದ್ರೆ ಫಾರ್ಮೇಟ್ದಾಗ ನೋಡ್ರಿ ಎ ಅಂತ ಬರ್ದೇನು ಕ್ಯಾಪಿಟಲ್ ಇಂಟು ರೇಟ್ ಅಂತ ಬರ್ದೆ ಅಂದ್ರೆ ಎ ಅಂತ ತಿಳ್ಕೋದ್ರಿ. ಇಲ್ಲಿ ಯಾರು ಪಾರ್ಟ್ನರ್ ಅದ ರೀ ಪ್ರಮೋದ್ ಆ್ಯಂಡ್ ಪವನ್. ಸೊ ಐ ರೈಟ್ ಯಾರ್ ಪ್ರಮೋದಾಗ ಪಿ ಆರ್ ಅಷ್ಟ ಅಂತ ಬರಿತೇನೆ ರೀ ಮತ್ತು ಪವನ್ಗ ಪಿ ಎ ಅಂತ ಅಷ್ಟೇ ಬರಿತೇನೆ ರೀ. ಸೊ ಈಗ ಇಲ್ಲಿ ನೋಡ್ರಿ ಫಸ್ಟ್ ಐ ರೈಟ್ ಪ್ರಮೋದ್ ರೈಟ್. ಸೊ ಇಷ್ಟ ಬರ್ತೇನೆ ರೀ ಪಿ ಆರ್ ಎ ಮೀನ್ಸ್ ಪ್ರಮೋದ್ ಆ್ಯಂಡ್ ಪಿ ಎ ಮೀನ್ಸ್ ಪವನ್ ಅಂತ ತಿಳ್ಕೊತೇನೆ ರೀ ಇಲ್ಲಿ. ಸೊ ಹಿಯರ್ ಪ್ರಮೋದ್ ಕ್ಯಾಪಿಟಲ್ ಎಷ್ಟಿತ್ತು ನೋಡ್ರಿ, ಹೌ ಮಚ್ ಇನ್ವೆಸ್ಟೆಡ್ ಪ್ರಮೋದ್? ಎಸ್ it is 80,000 into 6%, that is 6 divisible by 100. ಇಲ್ಲಿ 6 divisible by 100 ಬರಿಬಹುದು ಅಥವಾ ಡೈರೆಕ್ಟ್ 6% ಅಂತನೂ ಬರಿಬಹುದು ರೀ ರೈಟ್. ಯು ಕ್ಯಾನ್ ರೈಟ್ 6 divisible by 100, otherwise directly write 6% because you are allowed to use calculators in the examination, means directly you can calculate with the help of calculator. So now please give me the answer. 80,000 into 6%. 80,000 into 6%. What's the answer? Yes, very good. It is 4,800. 4,800. Next, now we need to calculate of Pawan. What's the capital of Pawan? 60,000 into 6%. Yes. What's the answer? Yes. 3,600. So in the format I written these two amount in inner column and later in outer column I taken total. You can do like that also, otherwise directly you go for outer column. 80,000 into 6% and 60,000 into 6%. It is interest on capital of Pramod and Pawan, right? It is first adjustment. Understood now how to calculate interest on capital? His capital into rate. His capital into rate. Rate always given in the problem. Next, annual salary to Pawan means there are two partners, Pramod and Pawan, and who is getting the salary? Only Pawan getting the salary. And how he getting? Per month or per annum? That is per year. So he getting per year because annually, right?
annual salary means once in a year, ವರ್ಷಕ್ಕೊಮ್ಮೆ ತಗೋತಿರ್ತಾರೆ. ಸೊ ವರ್ಷಕ್ಕೊಮ್ಮೆ ತಗೋತಿದ್ದಾರೆ, ಡೈರೆಕ್ಟ್ ತಗೋಬೇಕು ಪ್ರಾಬ್ಲಮ್ದಾಗ್ರೆ. ಸೊ ನೆಕ್ಸ್ಟ್ ಟು ಸ್ಯಾಲ್ರಿ ಟು ಪವನ್, salary to pawan, what's the amount? Yes, 5,000, right? It is per year, that is per annum, that's why I taken 5,000. Next, interest on drawing Pramod and Pawan. So please go for format. Interest on drawing, yes, it is income to firm. How it is income? Partner taken the drawing amount and file returning drawing amount, he gives certain amount with that, right? And that certain amount is interest on drawing. So that is always income to firm. So interest on drawing you need to take for at credit side. So I write by interest on drawing, interest on drawing. So interest on drawing, again given there two names, one is Pramod. What's the interest on drawing of Pramod? It is 1,400 and Pawan it is 1,000. And what is the total of these two? Yes, 2,400 ಪ್ಲಸ್ ಮಾಡಿರಿ ಔಟರ್ ಕಾಲಮ್ದಾಗ ಇಡಬೇಕ್ರಿ, ರೈಟ್? ಸೊ ಅದರ್ವೈಸ್ ನೀವು ಡೈರೆಕ್ಟ್ ಔಟರ್ ಕಾಲಮ್ದಾಗ ಇಟ್ಟರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲರಿ. ಸೊ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಓವರ್. ಸೊ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ಕವರ್, ವಿ ಟೇಕನ್ ನೆಟ್ ಪ್ರಾಫಿಟ್, interest on capital, salary, interest on drawing, all the adjustments are over. Now we close the account, right? account ಈಗ ಕ್ಲೋಸ್ ಮಾಡಬೇಕು. ಸೊ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಟ್ಲಿ ಯಾವ ಸೈಡ್ ಹೆಚ್ಚು ಬರ್ತಿದ್ದು ನೋಡ್ತಿರ್ಬೇಕ್ರಿ. ಸೊ ಈಗ ನೋಡ್ರಿ, ವಿಚ್ ಸೈಡ್ ಇಸ್ ಕಮ್ಸ್ ಮೋರ್? ಎಸ್, ಕ್ರೆಡಿಟ್ ಸೈಡ್, ಬಿಕಾಸ್ 4, 3 and 5 it comes less than that amount. So balancing ಮಾಡಬೇಕಾದ್ರೆ first of all which side comes more total we need to calculate. So here credit side is more, so 24,000 and 2,400. So first of all I add these two and first of all I will make the total credit side. What is the total here? 24,000 plus 2,400. Yes, it comes 26,000. Yes, very good. 400, 26,400. Now come to the credit side. I will write same total here. 26,400. Same idana total it bedre. This total comes here, right? Now what you do here? From this total, please deduct these amount 5,000, 3,600 and 4,800. Then you find the difference. ಎಷ್ಟು ಡಿಫ್ರೆನ್ಸ್ ಬರ್ತಿತ್ತು ನೋಡ್ಬೋದ್ರಿ. ಸೊ ಡಿಫ್ರೆನ್ಸ್ ನೋಡ್ರಿ, ಏನು ಮಾಡಿದ್ರಿ, ಅದ ಸೇಮ್ ಅಮೌಂಟ್ ಇಲ್ಲಿ ಇಟ್ಬಿಡ್ರಿ, 26,400. ಆ 26,400ದಾಗ ಇದನ್ನ ಮೈನಸ್ ಮಾಡ್ರಿ. ಎಸ್, 5,000, 3,600 and 4,800 ಈ ಅಮೌಂಟ್ದಾಗ ಇವು ಮೂರು ಮೈನಸ್ ಮಾಡ್ರಿ. ಮೈನಸ್ ಮಾಡಿದ ನಂತರ ಎಷ್ಟು ಟೋಟಲ್ ಡಿಫ್ರೆನ್ಸ್ ಬರ್ತಿತ್ತು ತಿಳಿದಿದ್ರಿ. ಎಷ್ಟು ಬರ್ತಿ ಹೇಳ್ರಿ ಡಿಫ್ರೆನ್ಸ್ ರೀ? ಎಸ್, ಇಟ್ ಕಮ್ಸ್ 13,000. So this is our question mark in the problem. Problem the question mark ಇದೆ. ಎಷ್ಟು ಬತ್ರಿ? 13,000. It is we called net profit. ಇದನ್ನ profit. So what is the profit here? 13,000 is the profit after making all adjustments. This 13,000 profit is we need to transfer their capital account, partners capital account transfer ಮಾಡಬೇಕ್ರೆ. So this profit where we transfer? Yes, I will write here partners capital account, partners capital account. This 13,000 we need to transfer partners capital account. So how we transfer this 13,000? We need to distribute. Appropriation means ಹಂಚೋದ್ರೆ, ಹಂಚಬೇಕ್ರಿ 13,000. ಯಾವ ಥರ ಹಂಚಬೇಕ್ರಿ? In their profit sharing ratio. What is their profit sharing ratio? 3:1.
2. So I will write here first Pramod. What is his share? 3:2. 3:2. 3:2 means what is his share? Pramod share ಎಷ್ಟು ಹೇಳ್ರಿ 3 ಮತ್ತು ಪವನದ ಎಷ್ಟು ಹೇಳ್ರಿ 2. ಸೊ ಪ್ರಮೋದದ ಎಷ್ಟಿದೆ ಅದನ್ನು ತಗೋತೇನ್ರಿ ಮೊದಲನಾರ 3. ಇವ್ರು ಸೇರಿಸಿ ಅದನ್ನು ತಗೋಬೇಕು 3. ಡಿವೈಸಬಲ್ ಏನು ಮಾಡ್ಬೇಕಂದ್ರೆ ಎಲ್ಲ ಟೋಟಲ್ ಮಾಡ್ಬೇಕ್ರಿ. ಸೇರುಗಳು ಏನಿರ್ತಿಲ್ರಿ ಪ್ರಪೋರ್ಷನ್ ಏನು ಕೊಟ್ಟಿರ್ತಾರಲ್ಲ ಅನುಪಾತ ಎಷ್ಟು ಅನುಪಾತ ಕೊಟ್ಟಿದ್ರೆ ಎಲ್ಲ ಪ್ಲಸ್ ಮಾಡ್ಬೇಕ್ರಿ. ಈಗ ನೋಡ್ರಿ 3 + 2 3:2 ಅಂದ್ರೆ 3 + 2 ಎಷ್ಟು ಆಗೋದ್ರಿ ಎಸ್ 5 ಇಂಟು ದಿಸ್ ಪ್ರಾಫಿಟ್. ಎಸ್ ನೋಡ್ರಿ ಆನ್ಸರ್ ಎಷ್ಟು ಬರ್ತೈತೆ ರೀ. ಮೊದಲೇನು ಮಾಡಿರಿ ಮಲ್ಟಿಪಲ್ ಮಾಡಿರಿ 3 × 13,000 ಮಾಡಿರಿ 3 × 13,000 ದೆನ್ ಡಿವೈಸಬಲ್ ಬೈ 5 ಎರಡು ಮಲ್ಟಿಪಲ್ ಮಾಡಿ ಆನ್ಸರ್ ಬರ್ತೈತೆ ಡಿವೈಸಬಲ್ ಬೈ 5 ಮಾಡಿರಿ ಎಷ್ಟು ಆನ್ಸರ್ ಬರ್ತೈತೆ ರೀ ಎಸ್ ಎಷ್ಟು ಹೇಳ್ರಿ 7,800. ಈಗ ನನಗೆ ಹೇಳ್ರಿ ಪವನದ ಹೆಂಗೆ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿ ಎಸ್ ಏನಂತ ಬರೋದ್ರಿ ಪವನದ ಸೇರ್ ತಗೋದ್ರಿ ಎಷ್ಟು ಸೇರ್ 2 ಡಿವೈಸಲ್ ಮೇಲೆ ಏನು ಮಾಡೋದ್ರಿ ಟೋಟಲ್ ಎಷ್ಟು ಟೋಟಲ್ 3 + 2 ದಟ್ ಈಸ್ 5 ಇಂಟು ಬಂದಿತ್ತು ಪ್ರಾಫಿಟ್ ಅದನ್ನು ತಗೋಬೇಕ್ರಿ. ಈಗ ನೋಡ್ರಿ 2 × 13 ಡಿವೈಡ್ ಬೈ 5 ವಾಟ್ಸ್ ಆನ್ಸರ್ ಎಸ್ 5,200. These 2 is equal to this profit. So this is nothing but profit and loss appropriation account. Right? Understood na? Profit and loss appropriation ಅಂದ್ರೆ ಹೆಂಗೆ ತಿಳಿತಲ್ರಿ. ನಿಮಗೆ ಏನೇ ಕನ್ಫ್ಯೂಸ್ ಇದ್ರೆ ಮೊದಲು ಕ್ಲಿಯರ್ ಮಾಡ್ಕೋರಿ. ಇದೊಂದು ಪ್ರಾಬ್ಲಮ್ ನೋಡ್ಕೋರಿ. ನೆಕ್ಸ್ಟ್ ಕ್ಲಾಸ್ದಾಗ ರೀ ಮತ್ತೊಂದು ಪ್ರಾಬ್ಲಮ್ ನಾನು ಬಿಡಿಸ್ಕೊಡ್ತೇನೆ ರೀ. ಆ್ಯಂಡ್ ಲೆಟರ್ ಐ ಗಿವ್ ಪ್ರಾಕ್ಟೀಸ್ ವರ್ಕ್. ರೈಟ್? ಸೊ ಫಸ್ಟ್ ಆಫ್ ಆಲ್ ಟೇಕ್ ದಿ ಫಾರ್ಮೇಟ್, ಸಿ ದಿ ಸೊಲ್ಯೂಷನ್. ಫಾರ್ಮೇಟ್ ತೊಗೋರಿ, ಸೊಲ್ಯೂಷನ್ ನೋಡ್ಕೊರಿ. ಎಲ್ಲೆಲ್ಲಿ ಯಾವ ಅಮೌಂಟ್ ತೊಗೊಂಡೇವ್ರಿ, ಯಾವ ಥರ ತೊಗೊಂಡೇವ್ರಿ, ಕ್ಯಾಲ್ಕುಲೇಷನ್ ಹೆಂಗೆ ಮಾಡಿದೆವು ಸ್ವಲ್ಪ ಎಲ್ಲ ಕ್ಲಿಯರ್ಲಿ ನೋಡ್ಕೋರಿ. ಆದ ನಂತರ ನೆಕ್ಸ್ಟ್ ಕ್ಲಾಸ್ದಾಗ ಮತ್ತೊಂದು ನಾನು ಪ್ರಾಬ್ಲಮ್ ಬಿಡಿಸ್ಕೊಡ್ತೇನೆ ರೀ. ನೆಕ್ಸ್ಟ್ ನಿಮಗೊಂದು ಪ್ರಾಕ್ಟೀಸ್ ವರ್ಕ್ ಕೊಟ್ಟಿರ್ತೇನೆ ರೀ. ರೈಟ್? ಸೊ ಇಲ್ಲಿ ನೆನಪು ಇಟ್ಕೋಬೇಕಾದ್ರಿ ಕ್ರೆಡಿಟ್ ಸೈಡ್ ಯಾವಾಗಲೂ ಎರಡು ಅಮೌಂಟ್ ಬರ್ತಿರ್ತಾರೆ. ಒಂದು ಪ್ರಾಫಿಟ್ ರೀ, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಮತ್ತು ಉಳಿದಂಥ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಎಲ್ಲಿ ಬರ್ತಾವೆ ಅಂದ್ರೆ ರೀ ಡೆಬಿಟ್ ಸೈಡಿಗೆ ಬರ್ತಾರೆ. ಉಳಿದಂಥ ನಾಲ್ಕು ಯಾವ್ದು ಹೇಳ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಂದು ರೀ, ಸ್ಯಾಲ್ರಿ, ಕಮಿಷನ್ ಮತ್ತು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಯಾವಾಗಲೂ ಪ್ರಾಬ್ಲಮ್ದಾಗ ಇದ್ದರೆ ತೊಗೋದ್ರಿ, ಇಲ್ಲಾಂದ್ರೆ ಬಿಟ್ಟು ಬಿಡೋದ್ರಿ. ಮತ್ತು ಯಾವಾಗಲೂ ಇದು ಬಂದಂಥ ಪ್ರಾಫಿಟ್ ಅಥವಾ ಸಮ್ ಟೈಮ್ ಲಾಸ್ ಬಂದ್ರೆ ರೀ ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಹೇಳ್ರಿ ಎಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ರೀ. ಸೊ ಅದಕ್ಕೆ ಇಲ್ಲಿ ಏನು ಬರಿತೇನೆ ರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೇನೆ ರೀ. ನೀವು ಬ್ರ್ಯಾಕೆಟ್ದಾಗ ಬೇಕಾದ್ರೆ ಪ್ರಾಫಿಟ್ ಅಂತ ಬರ್ಕೋಬೋದು ರೀ. ರೈಟ್? ಅಂಡರ್ಸ್ಟುಡ್ನಾ? ಸೊ ಹ್ಯಾವ್ ಯು ಕ್ಲಿಯರ್? Right? So in this class we studied about profit and loss appropriation account. What is the meaning of profit and loss account and how it makes some adjustments and how we solve the problem we studied in this class. In the next class we go with some another problems. Right? Till then, thank you everyone.